ಚಿಂತಾಮಣಿ ತಾಲೂಕಿನ ಅಂಬಾಜಿ ದುರ್ಗಾ ಹೋಬಳಿ ಕೋನಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಮೊಹಮ್ಮದ್ಪುರ ಗ್ರಾಮದ ದಾರುಲ್ ಉಲೂಮ್ ಮದ್ರಸಾ ಮೊಹಮ್ಮದ್ಪುರದಲ್ಲಿ ಆರ್ವಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಇವರ ವತಿಯಿಂದ ಉಚಿತ ದಂತ ತಪಾಸಣೆ ಹಾಗೂ ಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಉಚಿತ ದಂತ ತಪಾಸಣೆ ಮತ್ತು ಚಿಕಿತ್ಸಾ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಆರ್ವಿ ದಂತ ಮಹಾವಿದ್ಯಾಲಯ ಮತ್ತು ಮಕ್ಕಳ ದಂತ ವೈದ್ಯರಾದ ಡಾ ಸುಧೀರ್, ಹಲ್ಲುಗಳ ಸ್ವಚ್ಛತೆ ಕಾಪಾಡಿಕೊಳ್ಳುವ ಜೊತೆಗೆ ಸೊಪ್ಪು, ತರಕಾರಿ, ಹಣ್ಣು, ರಾಗಿ ಮುದ್ದೆಯಂತಹ ಖನಿಜಯುಕ್ತ ಆಹಾರ ಸೇವಿಸುವುದರಿಂದ ಹಲ್ಲುಗಳ ರಕ್ಷಣೆ ಆಗುತ್ತೆ ಅಂತ ತಿಳಿಸಿದರು. ಹಾಗೆಯೇ ಪ್ರತಿಯೊಬ್ಬರೂ ಪ್ರತ್ಯೇಕ ಬ್ರಷ್ನಲ್ಲಿ ಹಲ್ಲು ಉಜ್ಜುವ ಅಭ್ಯಾಸವನ್ನು ಇಟ್ಕೊಳ್ಬೇಕು. ಯಾವುದೇ ಆಹಾರ ಪದಾರ್ಥಗಳನ್ನು ಸೇವಿಸಿದ ಬಳಿಕ ನೀರಿನಲ್ಲಿ ಬಾಯಿ ಮುಕ್ಕಳಿಸಬೇಕು. ಹಲ್ಲು ಉಜ್ಜುವಾಗ ವಸಡಿನಲ್ಲಿ ರಕ್ತಸ್ರಾವವೇನಾದರೂ ಆಗ್ತಿದ್ರೆ ತಕ್ಷಣ ವೈದ್ಯರ ಸಲಹೆಯನ್ನ ಪಡೆದುಕೊಳ್ಳಬೇಕು. ಬೆಳಿಗ್ಗೆ ಮತ್ತು ರಾತ್ರಿ ತಪ್ಪದೆ ಬ್ರಷ್ ಮಾಡಬೇಕು ಅಂತ ಪುಟ್ಟ ಮಕ್ಕಳಿಗೆ ಕಿವಿಮಾತು ಹೇಳಿದರು. ಬಳಿಕ ಟೊಮ್ಯಾಟೊ ಕಿಂಗ್ ಶಬೀರ್ ಉದ್ದೀನ್ ಮಾತನಾಡಿ, ಆರೋಗ್ಯ ಮತ್ತು ಯೋಗಕ್ಷೇಮದಲ್ಲಿ ಬಾಯಿಯ ಆರೋಗ್ಯವೂ ಕೂಡ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಹೇಳಿದ್ರು. ಇನ್ನು ಶಿಬಿರದಲ್ಲಿ ಸುಮಾರು 150ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ ದಂತ ತಪಾಸಣೆ ಹಾಗೂ ಚಿಕಿತ್ಸೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಸುಭಾನ್ ಸಾಬ್, ಕಲೀಂ ಖಾನ್, ಕಾರ್ಯದರ್ಶಿ ತಯೂಬ್, ಮೊಹಮ್ಮದ್ ಇರ್ಫಾನ್, ಮೊಹಮ್ಮದ್ ಇಮ್ರಾನ್, ಹಯಾತ್ ಖಾನ್, ಚಂದ್ ಪಾಷಾ, ಸಿರಾಜುಲ್ಲಾ ಖಾನ್, ಡಾಕ್ಟರ್ ಫೈಜು, ಡಾಕ್ಟರ್ ನಯಾಜ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ರು. ವರದಿ ಮುಬಶಿರ್ ಅಹಮದ್, ಎಬಿ ನ್ಯೂಸ್, ಚಿಂತಾಮಣಿ. ಬೆಂಗಳೂರಿಂದ ರಾಷ್ಟ್ರೀಯ ವಿದ್ಯಾಲಯ ಸಂಸ್ಥೆ ಅವರ ವತಿಯಿಂದ DAPM RV ಡೆಂಟಲ್ ಕಾಲೇಜ್ ಅಂತ ಅಲ್ಲಿ ಮಕ್ಕಳ ದಂತ ವೈದ್ಯ ವಿಭಾಗದಿಂದ ನಾವು ಇಲ್ಲಿ ಇರೋ ಮಕ್ಕಳಿಗೆ ಟ್ರೀಟ್ಮೆಂಟ್ಸ್ ಮಾಡೋಕ್ಕೆ ಬಂದಿದ್ದೀವಿ ಸರ್. ಇದು ನಮ್ಮದು 4ನೇ ವರ್ಷ ಇಲ್ಲಿ ಮೊಹಮ್ಮದ್ಪುರಕ್ಕೆ ಬಂದಿರೋದು. ಮೇನ್ ಏನಂದರೆ ಇಲ್ಲಿ ಇವಾಗ ನಮ್ಮ ದೇಶದಲ್ಲಿ 80% ಇಲ್ಲಿ ಎಲ್ಲ. ನಮಸ್ಕಾರ. ಇವತ್ತು ನಮ್ಮ ಊರಿನಲ್ಲಿ ಮೊಹಮ್ಮದ್ಪುರ್ನಲ್ಲಿ ದಾರುಲ್ ಉಲೂಮ್ ಮೊಹಮ್ಮದ್ಪುರದಲ್ಲಿ ಇವತ್ತು ಕ್ಯಾಂಪ್ ನಡೀತಾ ಇದೆ. ಡೆಂಟಲ್ ಮಕ್ಕಳದ್ದು ಡಾಕ್ಟರ್ದು ಕ್ಯಾಂಪ್ ನಡೀತಿದೆ. RV ಕಾಲೇಜಿನಿಂದ ಡಾಕ್ಟರ್ಸು ಟೀಮು ಎಲ್ಲ ಬಂದಿದ್ದಾರೆ ನಮ್ಮ ಊರಿಗೆ. ನಮ್ಮ ಮದರಸನಲ್ಲಿ ಎಲ್ಲರೂ ಆರೋಗ್ಯ ಹೆಂಗಿದೆ ಏನಿಗೆ ಚೆಕ್ ಮಾಡೋಕ್ಕೆ ಎಲ್ಲರೂ ಕೈಯಿಂದ ಪ್ರೆಸ್ ಮಾಡಿ 10 ಸಲ ಬಿಟ್ಟರೆ ಸುಮಾರು ಒಂದು 100 ಜನರಿಗೆ 100-120 ಜನರಿಗೆ ಆರಾಮಾಗಿ ಎಲೆಕ್ಟ್ರಿಸಿಟಿ ಇಲ್ಲದೆ, ಕರೆಂಟ್ ಇಲ್ಲದೆ ಸ್ಕೇಲಿಂಗ್ ಮತ್ತು ಬೇರೆ ಬೇಕಾಗಿರೋಷ್ಟು ಬೇಸಿಕ್ ಟ್ರೀಟ್ಮೆಂಟ್ ಮಾಡ್ಬೋದು. ಇಂಥ ಒಂದು ಉಪಲಬ್ಧಿ ನಮ್ಮ ಡಾಕ್ಟರ್ ಸುಧೀರ್ ಅವರು ಪಡೆದಿರೋದು ಇದು ನಮಗೆ ಬಹಳ ಹೆಮ್ಮೆಯ ಮಾತಿದು. ನಮ್ಮ ಡೆಂಟಲ್ ಫ್ರೆಟರ್ನಿಟಿಗೆ ಡಾಕ್ಟರ್ ಸುಧೀರ್ ಅವರಿಗೆ ನಾನು ರಿಕ್ವೆಸ್ಟ್ ಮಾಡ್ತೇನೆ ಅದರ ಬಗ್ಗೆ